ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಸಂಬಂಧಪಟ್ಟಂತೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು ಸೇನೆ ಪೊಲೀಸ್ ಸಮವಸ್ತ್ರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ರು. ಉತ್ತರಾಖಂಡ್ನಲ್ಲಿ ಸೇನಾ ಸಮವಸ್ತ್ರ ಮಾರಾಟವನ್ನ ನಿರ್ಬಂಧ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಮಾರಾಟವನ್ನ ಜಮ್ಮು ಕಾಶ್ಮೀರ ಸರ್ಕಾರ ನಿರ್ಬಂಧಿಸಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು, ಭದ್ರತಾ ದೃಷ್ಟಿಯಿಂದ ಸಮವಸ್ತ್ರ ನಿರ್ಬಂಧಕ್ಕೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಯಾಕಂದ್ರೆ ಅವತ್ತು ಉಗ್ರರು ಸೇನಾ ಯೂನಿಫಾರ್ಮ್ನಲ್ಲಿ ಸೇನಾ ಸಮವಸ್ತ್ರದಲ್ಲಿ ಬಂದು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು. ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಈಗ ಸೇನಾ ಯೂನಿಫಾರ್ಮ್ ಅನ್ನ ಸೇನಾ ಸಮವಸ್ತ್ರವನ್ನ ಅಲ್ಲಿನ ಸರ್ಕಾರ ನಿರ್ಬಂಧಿಸಿದೆ. ಸೇನೆ ಮತ್ತು ಪೊಲೀಸ್ ಸಮವಸ್ತ್ರದಲ್ಲಿ ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿದ್ರು. ಉತ್ತರಾಖಂಡ್ನಲ್ಲಿ ಸೇನಾ ಸಮವಸ್ತ್ರ ಮಾರಾಟವನ್ನ ಈಗ ನಿರ್ಬಂಧಿಸಲಾಗಿದೆ. ತಾತ್ಕಾಲಿಕವಾಗಿ ಮಾರಾಟವನ್ನ ಸರ್ಕಾರ ನಿರ್ಬಂಧಿಸಿದ್ದು ಸೇನಾ ಸಮವಸ್ತ್ರ ಮಾರಾಟವನ್ನ ನಿರ್ಬಂಧಿಸಿದೆ. ಉತ್ತರಾಖಂಡ್ ಭದ್ರತಾ ದೃಷ್ಟಿಯಿಂದ ಮುಂದೆ ಯಾವುದೇ ರೀತಿಯಾದಂತಹ ಇದೇ ರೀತಿ ಪ್ರಕರಣಗಳು ನಡಿಬಾರದು ಅನ್ನುವಂತಹ ಮುನ್ನೆಚ್ಚರಿಕಾ ದೃಷ್ಟಿಯಿಂದ ಸೇನಾ ಮತ್ತು ಪೊಲೀಸ್ ಸಮವಸ್ತ್ರವನ್ನ ಈಗಾಗಲೇ ನಿರ್ಬಂಧಿಸಲಾಗಿದೆ. ಸೇನೆ ಪೊಲೀಸ್ ಸಮವಸ್ತ್ರದಲ್ಲಿ ಪ್ರವಾಸಿಗರ ಮೇಲೆ 26 ಪ್ರವಾಸಿಗರನ್ನ ಶೂಟ್ಔಟ್ ಮಾಡಿ ಉಗ್ರರು ಅಟ್ಟಹಾಸವನ್ನ ಮೆರೆದ್ರು. ಈಗಾಗಲೇ ಭಾರತ ಕೂಡ ಇದಕ್ಕೆ ಪ್ರತಿದಾಳಿಯನ್ನ ತೀರಿಸಿಕೊಳ್ಳಲು ಮುಂದಾಗಿದ್ದು, ವಾಟರ್ ವಾರ್ಗೆನೆ ಈಗಾಗಲೇ ವಿಲವಿಲ ಅಂತ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಜೊತೆಗೆ ಅಟ್ಟಾರಿ ವಾಘಾ ಗಡಿ ಬಂದ್ ಮಾಡಲು ಕೂಡ ಈಗಾಗಲೇ ಭಾರತ ಸರ್ಕಾರ ಪ್ಲಾನ್ ಮಾಡ್ತಾ ಇದ್ದು, ಈಗ ಈ ಪ್ರವಾಸಿಗರ ಮೇಲೆ ಯೂನಿಫಾರ್ಮ್ನಲ್ಲಿ ಅಂದ್ರೆ ಸೇನಾ ಸಮವಸ್ತ್ರದಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿ ಅಟ್ಟಹಾಸವನ್ನ ಮೆರೆದಿದ್ರು. ಹೀಗಾಗಿ ಉತ್ತರಾಖಂಡ್ನಲ್ಲಿ ಸೇನಾ ಸಮವಸ್ತ್ರ ಮಾರಾಟವನ್ನ ನಿರ್ಬಂಧ ಮಾಡಲಾಗಿದೆ. ಅವತ್ತು ಮುಖ್ಯವಾಗಿ ಸೇನಾ ಸಮವಸ್ತ್ರದಲ್ಲಿ ಬಂದು ಎಲ್ಲವನ್ನು ಅಬ್ಸರ್ವ್ ಮಾಡಿ ಇಂಚಿಂಚು ಅಬ್ಸರ್ವ್ ಮಾಡಿ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ರು. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಸಮವಸ್ತ್ರ ಮಾರಾಟಕ್ಕೆ ನಿರ್ಬಂಧವನ್ನ ಮಾಡಲಾಗಿದೆ.